Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸ ಟ್ರಸ್ಟ್ ತಂಡದ ಬಂದಿರೋದಕ್ಕೆ ನಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ಮೊದಲನೇದಾಗಿ ನೀವು 17ನೇ ತಾರೀಕು 3ನೇ ತಿಂಗಳು 2026ರಂದು ಸಂಡೂರಿನಲ್ಲಿ ವಿರಕ್ತ ಮಠದಲ್ಲಿ ಈ ಉಡಿ ತುಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಭಾಳ ಹೆಮ್ಮೆ ಪಡುವಂಥ ಸಂಗತಿ. ಮತ್ತು ಕೆಲವ್ರನ್ನ ನಿರಾಶ್ರಿತರನ್ನ ಗುರುತಿಸಿ ಅವರಿಗೆ ಒಳ್ಳೆಯ ಉತ್ತೇಜನ ಕೊಟ್ಟು ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಳ್ಳೆಯ ಶಿಕ್ಷಣ ಆಗಲಿ ಈ ರೀತಿ ಮಾಡೋದ್ರಿಂದ ತುಂಬ ಧನ್ಯವಾದಗಳು. ಮತ್ತು ಅದೇ ರೀತಿಯಲ್ಲಿ ನಿಮ್ಮ ಸಂಡೂರಲ್ಲಿ ಒಂದು ವಾರಕ್ಕೊಂದ್ಸರಿ ಹೆರಿಗೆ ಆದಂಥ ಮಹಿಳೆಯರಿಗೆ ಅವರಿಗೆ ಬಂದಿರತಕ್ಕಂಥ ಆಶ್ರಯ ಹಿಂದಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಅಪ್ಪು ಟಿ ವಿಯಿಂದ ಮಾಡ್ತಾಯಿದ್ದೀರಂಥ ವಿಷಯ ಗೊತ್ತಾಯಿತು. ನಾವು ಕೂಡ ಹಿಂದೆ ಒಂದು ಸಾರಿ ಅನ್ನದಾಸೋಹಕ್ಕೆ ನಮ್ಮ ಕೈಲಾದಷ್ಟು ಸೇವೆ ಮಾಡಿದ್ವಿ. ಅದೇ ರೀತಿ ಕೂಡ ನೀವು ಬಂದು ಈ ರೀತಿ ಹೇಳೋದ್ರಿಂದ ಮುಂದೆ ಭವಿಷ್ಯದಲ್ಲಿ ಕೂಡ ನಾವು ಕೂಡ ಜನಸೇವೆ ಮಾಡಬೇಕು, ಸದಾ ನಿಮ್ಮೊಂದಿಗೆ ಇರ್ತೀವಂತೇಳಿ ನಾವು ಕೂಡ ಈ ನಿಮ್ಮ ಜನನಾಯಕ ಅಪ್ಪು ಟಿ ವಿ 4ನೇ ವರ್ಷದ ಸಂಭ್ರಮಾಚರಣೆಗೆ ಬರ್ತೀವಿ. ಜನಗಳು ಬರಲಿ, ಎಲ್ಲರೂ ಸಂತೋಷವಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಬೇಕಂತೇಳಿ ಕೇಳ್ಕೊಂತೀನಿ. ಇವ್ರದ್ದು ಟ್ರಸ್ಟ್ ಇವ್ರದ್ದು ಏನು ಯಾವ ವಿಷಯವಾಗಿ ಅವರು ಮಾಡಿದಾರೋ ಅದು ಪ್ರಪಂಚದಲ್ಲಿನೇ ಹೆಸರು ಕಳಿಸ್ಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಬೇಡ್ಕೊತೀನಿ. ನಾನು ಯಾಕಂದರೆ ಈಗಿನ ಕಾಲದಲ್ಲಿ ಸ್ವಾರ್ಥಪರರೇ ಜಾಸ್ತಿ ಇರುವಂಥ ಒಂದು ಸೊಸೈಟಿಯಲ್ಲಿ ಈ ಅಳಿಲು ಸೇವೆ ಮಾಡಿ ತಮ್ಮ ಒಂದು ಕರ್ತವ್ಯವನ್ನು ಜನಗಳಿಗೆಲ್ಲ ಕೊಡ್ತಿದ್ದಾರಲ್ಲ ನಿಸ್ವಾರ್ಥವಾಗಿ, ಆ ಸೇವೆಯನ್ನಂತೂ ಯಾರೂ ಮರೀಲಿಕ್ಕಾಗಲ್ಲ. ನಮ್ಮ ಶಾಲೆ ಕೂಡ ಅದರಲ್ಲಿ ಅದೇ ಥರನೇ ಇದೆ. ಕೆಲವು ಅಂಶಗಳನ್ನು ನೋಡಿದರೆ ಅದಕ್ಕೆ ನಾವು ಅವರು ಭಾಳ ಸ್ವಲ್ಪ ಅಟ್ರ್ಯಾಕ್ಟ್ ಆಗಿದ್ದೀವಿ. ಯಾಕಂದರೆ ನಮ್ಮದು ಸೇಮ್ ಐಡಿಯಾಗಳು ಅಪ್ಪು ಟ್ರಸ್ಟ್ ಕಡೆಯಿಂದ ಬಂದಂಥ ಹೊನ್ನೂರು ಸ್ವಾಮಿ ಅವ್ರದ್ದು ಮೆಂಟಾಲಿಟಿ ಕೂಡ ಸೇಮ್ ಇರೋದ್ರಿಂದ ನನಗೆ ಭಾಳ ಇಷ್ಟ ಆಗಿದ್ದಾರೆ. ಅವ್ರ ಸಂಸ್ಥೆ ಕೂಡ ಭಾಳ ಚೆನ್ನಾಗಿ ಬೆಳೀಲಿ ಅಂತಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ನಮಸ್ಕಾರ, ನಾನು ನಿಮ್ಮ ರಾಜಶೇಖರ್ ಯಾದವ್, ನಿವೃತ್ತ ಯೋಧರು, ಗುಂಡ್ಲಹಳ್ಳಿ ಗ್ರಾಮ, ಸಂಡೂರು ತಾಲೂಕು, ಬಳ್ಳಾರಿ ಜಿಲ್ಲೆ. ಎಲ್ಲ ಗುರು ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರಲ್ಲೂ ನನ್ನ ವಿನಂತಿ, ಜನನಾಯಕ ಅಪ್ಪು ಟಿ ವಿ ಮತ್ತು ಅಪ್ಪು ಆಸರೆ ನಿರಾಶ್ರಿತ ಅನ್ನದಾಸೋಹ ಟ್ರಸ್ಟ್ ಇವರ ವತಿಯಿಂದ 4ನೇ ವಾರ್ಷಿಕೋತ್ಸವ ಸಮಾರಂಭ ಕೈಗೊಳ್ಳಲಾಗಿದೆ. ಇದೇ ತಿಂಗಳು ದಿನಾಂಕ 17/3/2026, ಸ್ಥಳ ಗುರುಭವನ, ಸಂಡೂರು. ಸೊ ಎಲ್ಲರಲ್ಲೂ ವಿನಂತಿ, ಈ ಅಪ್ಪು ಟಿ ವಿ ನಿರ್ಭೀತ, ವಿಶ್ವಾಸಾರ್ಹ ಸುದ್ದಿಗಳನ್ನು ರಾಜ್ಯಾದ್ಯಂತ ಇರುವ ಕನ್ನಡಿಗರಿಗೆ ತಲುಪಿಸುವ ಪ್ರಯತ್ನದಲ್ಲಿ ಈ ನಮ್ಮ ವಾಹಿನಿಯ 4ನೇ ವಾರ್ಷಿಕೋತ್ಸವ ಮತ್ತು ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟ್ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭ ಕಾರ್ಯಕ್ರಮಗಳು ಈ ರೀತಿವೆ. ಉತ್ತಮ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಅಂಬೇಡ್ಕರ್ ಸ್ಮಾರಕ ಪ್ರಶಸ್ತಿ, ಸಮಾಜ ಪರಿವರ್ತನಾ ಚಳವಳಿಯಲ್ಲಿ ದೇವದಾಸಿ ಮಹಿಳೆಯರ ಪಾತ್ರ, ಸಮುದಾಯ ಜಾಗೃತಿ ಸನ್ಮಾನ, ಸ್ಥಳೀಯ ಎಲ್ಲ ಸಂಘಟನೆಯ ಕಾರ್ಯ ಕುರಿತು ಸೇವೆಯೇ ಸಂಘಟನೆ ಇ ಬುಕ್ ಲೋಕಾರ್ಪಣೆ. ನೆಕ್ಸ್ಟ್ ಮಂಗಳಮುಖಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ನಂತರ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳಾ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಸರ್ಕಾರಿ ಕೆಲಸ, ದೇವರ ಕೆಲಸ, ಜಾನಪದ ಗಾಯನ, ರಸಮಂಜರಿ ಕಾರ್ಯಕ್ರಮ, ಮಹಾಗಾನೋತ್ಸವ. ಸೊ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಬೇಕು. ಸೊ ಈ ಆಸ್ಪತ್ರೆಗಳಲ್ಲಿ ಕೆಲವರು ಪೇಷಂಟ್ಗಳು ಇರ್ತಾರೆ. ಮತ್ತು ಎಲ್ಲ ಕಡೆ ನಾನು ಒಂದು ಟಿ ವಿ ಚಾನಲ್ ಅಂದರೆ ಒಂದು ಬರೀ ಆಡಂಬರ ಯಾವುದೋ ಒಂದು ಫೇಕ್ ನ್ಯೂಸ್ಗಳನ್ನು ತೋರಿಸ್ತಾರೆ ಅಂತ ನಾನು ನೋಡಿದ್ದೀನಿ. ಈ ಅಪ್ಪು ಟಿ ವಿ ನಾನು ವೀಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಇವು ನೋಡ್ತಾ ಇರ್ತೀನಿ. ಈ ಬಡವರಿಗೆ ನೀವು ಹೋಗ್ಬಿಟ್ಟು ವಿಚಾರಣೆ ಮಾಡ್ತಾ ಇರ್ತೀರ, ಒಂದು ಸ್ವಲ್ಪ ಆ ಕಾರ್ಯಕ್ರಮಗಳು ನೋಡಿದಾಗ ನಮಗೆಲ್ಲೋ ನಾವು ಕೂಡ ಒಂದು ಆ ಸೇವೆ, ಆ ಒಂದು ಟಿ ವಿಯಿಂದನೂ ಕೆಲವಷ್ಟು ಕಲಿಯೋ ಇರ್ತವೆ. ಕೆಲವರು ಚಾನಲ್ನಿಂದ ಕೆಟ್ಟದ್ದು ಇರ್ತವೆ, ಒಳ್ಳೆಯದು ಇರ್ತವೆ. ಆದರೆ ತಮ್ಮ ಚಾನಲಿಂದ ನಾವು ಕೂಡ ಕೆಲವೊಂದು ಸಲ ನಾವು ಭಾಳಷ್ಟು ಕಲ್ತಿದ್ದೀವಿ ಕೂಡ. ಹಾಗಾಗಿ ನಾವು ಏನಿಲ್ಲ, ನಮ್ಮ ಸೇವೆ ಏನಿದೆ, ನಾವು ದೇವರು ಏನು ಕೊಟ್ಟಿರ್ತಾನೋ ಅದನ್ನು ನಾವು ಸಮಾಜ ಸೇವೆ ಅಂಥೇಳಿ ನಾವು ಸ್ವಲ್ಪ ನಮ್ಮ ಕೈಲಿ ಆದಷ್ಟು ಸೇವೆಗಳನ್ನು ಮಾಡಿದ್ದೇವೆ. ಆದರೆ ಈ
ಜನನಾಯಕ ಅಪ್ಪು ಟಿ ವಿಯವರು ಈ ಕಾರ್ಯಕ್ರಮಗಳನ್ನು ಅಪ್ಪು ಟಿ ವಿಯವರು ಹಮ್ಮಿಕೊಂಡಿದ್ದಾರೆ. ಇದು ನನಗೆ ಭಾಳ ಸಂತೋಷವಾಗಿ ಇದಾಗಿದೆ. ಹಾಗಾಗಿ ಈ ಟಿ ವಿ ಚಾನಲ್ ಮೂಲಕ ಹೇಳೋಕ್ಕೆ ಒಂದು ಇಷ್ಟಪಡ್ತೇನೆ. ಬಡವರಿಗೆ ಯಾರೇ ಆಗಿರಲಿ, ನಾನೇ ಅಂತಲ್ಲ, ಬಡವರು ಯಾರೇ ಕಂಡು ಬಂದಲ್ಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದು ಒಂದು ಮನುಷ್ಯ ಧರ್ಮ ಅಂತ ಅಂದ್ಕೊಂಡಿದ್ದೀನಿ. ಜನನಾಯಕ ಅಪ್ಪು ಟಿ ವಿ ಎಂದ ತಕ್ಷಣವೇ ನಮಗೆ ಮೈಯಲ್ಲಿ ಪವರ್ ಬರುತ್ತೆ. ಜೊತೆಗೆ ಅಪ್ಪು ಅವ್ರು ಮಾಡಿರ್ತಕ್ಕಂತಹ ಹಲವಾರು ಸಾಧನೆಗಳು ಅವರು ಮರಣ ಹೊಂದಿದ ನಂತರ ನಮಗೆ ಗೊತ್ತಾಯಿತು. ಅಂತಹ ಒಂದು ಸುದ್ದಿವಾಹಿನಿಗೆ ಇವತ್ತು ನಾನು ಮಾತಾಡ್ತಕ್ಕಂಥದ್ದು ಹೆಮ್ಮೆಯ ಒಂದು ಸಂಗತಿ ಅಂತೇಳಿ ನಾನು ಬಯಸ್ತೀನಿ. ಬಟ್ ಇನ್ನೊಂದೇನಪ್ಪ ಅಂತಂದರೆ, ನಿಜಕ್ಕೂ ಇದು ಜನವಾಹಿನಿ ಎನ್ನುವಂಥದ್ದು ಅಪ್ಪು ಆಸರೆ ನಿರಾಶ್ರಿತರ ಅನ್ನದಾಸೋಹ ಟ್ರಸ್ಟು ಜೊತೆಗೆ ಸರ್ಕಾರದ ಕೆಲಸ ದೇವರ ಕೆಲಸ, ಈ ಟೈಟಲ್ ಏನಿದೆಯಲ್ಲ ಇದು ನಿಜಕ್ಕೂ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಇದನ್ನು ಮನಗಂಡು ನಾವು ಅದೇ ಮಾರ್ಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾದರೆ ನಿಜಕ್ಕೂ ನಮ್ಮ ಕರ್ನಾಟಕ ಜೊತೆಗೆ ನಮ್ಮ ದೇಶ ಇನ್ನೂ ಉನ್ನತವಾಗಿರ್ತಕ್ಕಂಥ ಉತ್ತಂಗ ಸ್ಥಿತಿಗೆ ಹೋಗೋದರಲ್ಲಿ ಸಂಶಯವಿಲ್ಲ. ಇವತ್ತು ಸರ್ಕಾರಿ ಅಧಿಕಾರಿಗಳಂದರೆ ಸಾಕು, ನೋಡೋರ ದೃಷ್ಟಿಯಲ್ಲಿ ಏನಾಗಿದೆ ಅಂತಂತಂದರೆ ಅವರ ಮನೋಭಾವನೆ ಚೇಂಜ್ ಆಗುತ್ತೆ. ಆದರೆ ಈ ಅಧಿಕಾರಿ ವರ್ಗದಲ್ಲಿ ಸಹಿತವಾಗಿ ಸಾಕಷ್ಟು ಜನ ಪ್ರಾಮಾಣಿಕವಾಗಿ ತಮ್ಮದಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥವರಿದ್ದಾರೆ. ಜೊತೆಗೆ ದೀನ ದಲಿತ ಬಡ ಹಿಂದುಳಿದ ವರ್ಗದ ರೈತಾಪಿ ವರ್ಗದವರಿಗೂ ಸಹಿತವಾಗಿ ಅನುಕೂಲವಾಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಸಹಿತವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಹಾಗಾಗಿ ಇಂತಹ ಒಂದು ಸನ್ನಿವೇಶದಲ್ಲಿ ಅಂದರೆ ಈ ಜಡ್ಡುಗಟ್ಟಿದ ಸಮಾಜವನ್ನು ಪರಿವರ್ತನೆ ಮಾಡತಕ್ಕಂಥದ್ದು ಪ್ರಮುಖವಾಗಿ ಈ ಮಾಧ್ಯಮಗಳು ಮುಖಾಂತರವಾಗಿ, ಪತ್ರಿಕೆಗಳ ಮುಖಾಂತರವಾಗಿ ಸಮಾಜದಲ್ಲಿ ನಡೆಯುವಂತಹ ಶೋಷಣೆಗಳನ್ನು, ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನು, ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನು ನಾವು ಸರಿಪಡಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಅಂಗ ಯಾವುದಾದ್ರೂ ಇತ್ತು ಅಂತಂತಂದರೆ ಅದು ಪತ್ರಿಕಾ ರಂಗ ಅಥವಾ ಮಾಧ್ಯಮ ರಂಗ ಅಂತೇಳಿ ನಾವು ಹೇಳ್ಬೋದು. ಅಂತಹ ಒಂದು ಮಾಧ್ಯಮ ರಂಗದವರು ಒಂದು ಉನ್ನತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದು ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವಂಥ ಒಂದು ಟೈಟಲಲ್ಲಿ ಇದರಲ್ಲಿ ಅವರು ಉತ್ತಮವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಒಂದು ಸನ್ಮಾನವನ್ನು ಕೂಡ ಮಾಡ್ತಕ್ಕಂಥದ್ದು. ಜೊತೆಗೆ ಸಮಾಜ ಪರಿವರ್ತನಾ ಚಳವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ದೇವದಾಸರಿಗೆ ಸಹಿತವಾಗಿ ಉತ್ತೇಜನವನ್ನು ನೀಡುವಂಥದ್ದು, ಹಾಗೆಯೇ ಮಂಗಳಮುಖಿಯರಿಗೆ ಉಡಿ ತುಂಬತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಜೊತೆಗೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಗೈದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಿಜಕ್ಕೂ ಈ 4ನೇ ವರ್ಷದ ಈ ಜನನಾಯಕ ಅಪ್ಪು ಟಿ ವಿಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಒಳ್ಳೆಯದಾಗಲಿ. ಜೊತೆಗೆ ಈ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಾವು ಬರ್ತೀವಿ, ತಾವುಗಳೆಲ್ಲರೂ ಬನ್ನಿ. ಜೊತೆಗೆ ತಮ್ಮ ಸ್ನೇಹಿತರನ್ನು, ತಮ್ಮ ಸಂಗಡಿಗರನ್ನು ಸಹಿತವಾಗಿ ಕರೆತಂದು ಈ ಒಂದು ಸಮಾಜವನ್ನು ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಯ ಮಾಡುವ ಎಡೆಗೆ ನಾವು ಈ ಒಂದು ಮಾಧ್ಯಮದ ಮಿತ್ರರೊಂದಿಗೆ ಕೈ ಜೋಡಿಸೋಣ ಎನ್ನುವಂಥ 2 ಹೇಳಿಕೆಯನ್ನು ಹೇಳೋದ್ರ ಮುಖಾಂತರ ತಾವೆಲ್ಲರೂ 17/3/2026 ತಾವೆಲ್ಲರೂ ಮತ್ತೊಮ್ಮೆ ಮುಗದೊಮ್ಮೆ ಖುಷಿಯಿಂದ ಬಂದು ಈ ಒಂದು ವಾರ್ಷಿಕೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ವಿನಯಪೂರ್ವಕವಾಗಿ ಮನವಿಯನ್ನು ಮಾಡ್ಕೊಳ್ತೀನಿ. ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಸರ್ ಈಗಾಗಲೇ ಹೇಳ್ತಾ ಇದ್ರು ಇನ್ನು ಸರ್ಕಾರ ಕೆಲಸ ದೇವರ ಕೆಲಸ ಅಂತಕ್ಕಂಥದ್ರ ಬಗ್ಗೆ ಅವರು ವಿವರಣೆನೂ ಭಾಳ ನೀಟಾಗಿ ಕೊಟ್ಟರು. ದೇವರ ಕೆಲಸ ಹೇಗೆ ಅಂತಕ್ಕಂಥದ್ದನ್ನು ನಾವು ಮಾಡಿ ತೋರಿಸ್ತಕ್ಕಂಥ ಕೆಲಸದಲ್ಲಿರ್ತದೆ ನಮ್ಮ ದೇವ್ರ ಕೆಲಸ ಅಂತಕ್ಕಂಥದ್ದು. ನೊಣ ಇದೆ, ಜೇನ್ನೊಣ ಇದೆ ಸರ್, ಎರಡೂ ಒಂದೇ ಜಾತಿಗೆ ಸೇರಿದವು. ಆದರೆ ನೊಣ ಕೆಸರಲ್ಲಿ ಕೂತ್ಕೊಳ್ತದೆ, ಜೇನ್ನೊಣ ಹೂವನ್ನೇ ಉಟ್ಕೊಂಡು ಹೋಗ್ತದೆ. ಹೂವು ನೋಡ್ಕೊಂಡು ಹೋಗ್ತಕ್ಕಂಥ ಕೆಲಸ ನಮ್ಮ ಅಪ್ಪು ಜನನಾಯಕ ಟಿ ವಿಯವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತಾ ಇದ್ದೀನಿ. ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಮಹಾನ್ ನಾಯಕ ಅಪ್ಪು ಅವರು ಅಂತಂದರೆ ಕೊಡುಗೈ ದಾನಿ, ಕರುಣಾಳು, ಈ ನಾಡು ಕಂಡಂತಹ ಅತ್ಯಂತ ಧೀಮಂತ ವ್ಯಕ್ತಿತ್ವದ ಒಬ್ಬ ಮನುಷ್ಯ. ಅಂಥ ಒಬ್ಬ ಮನುಷ್ಯನ ಹೆಸರಿನ ಒಳಗೆ ಅಂಥವ್ರನ್ನ ಅಂತಹ ಸಜ್ಜನಿಕೆಯನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಈ ವಾಹಿನಿ ಮಾಡ್ತಾ ಇದೆ. ಇವತ್ತು ನಮ್ಮ ಸಂಡೂರು ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಒಂದು ಉಪಸ್ಥಿತಿಯನ್ನು ಉಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಏಕೆಂದರೆ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವುದು ನಮ್ಮಲ್ಲಿ ಅದು ಸಾರ್ಥಕವಾಗುವ ಹಾಗೆ ಆಗಬೇಕು. ಅದು ಬರೀ ಕೇವಲ ಒಂದು ಅಕ್ಷರದಲ್ಲಿ ಇರಬಾರ್ದು, ಅಥವಾ ಒಂದು ಗೋಡೆಯಲ್ಲಿ ಆ ಒಂದು ನೋಡಿ ನಾವು ಅದನ್ನು ಸುಮ್ಮನೆ ಒಂದು ಗಾದೆ ಮಾತು ಅನ್ನುವ ರೀತಿಯಲ್ಲಿ ನಾವು ಅದನ್ನು ತೋರ್ಪಡಿಸಬಾರ್ದು. ಅದನ್ನು ನಮ್ಮ ಸರ್ಕಾರಿ ಕೆಲಸದಲ್ಲಿ ಅದನ್ನು ನಾವು ತೋರ್ಪಡಿಸುವ ರೀತಿಯಲ್ಲಿ ಇವತ್ತು ನಮ್ಮೆಲ್ಲ ಸರ್ಕಾರಿ ನೌಕರರು ಇದನ್ನು ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಉತ್ತಮವಾಗಿ ನಡೀಲಿ, ಯಶಸ್ವಿಯಾಗಲಿ ಅಂತ ಹೇಳ್ತಾ ಈ ಒಂದು ಅಪ್ಪು ಟಿ ವಿಯವರು ಇಂತಹ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಒಂದು ಶ್ಲಾಘನೀಯ ಮತ್ತು ಪ್ರಶಂಸನೀಯವಾಗಿದೆ. ಹಾಗಾಗಿ ನಮ್ಮ ಎಲ್ಲ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾದ ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮಸ್ಕಾರ. ಮೊದಲನೇದಾಗಿ ತಾವುಗಳು ಈ
ಜನನಾಯಕ ಅಪ್ಪು ಟಿ ವಿ ವಾರ್ಷಿಕ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಿ. ಇದು ಪ್ರಪ್ರಥಮದಲ್ಲಿ ಜನನಾಯಕ ಅಪ್ಪು ಟಿ ವಿ ಪ್ರಾರಂಭವಾಗಿ 4ನೇ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳುವ ಒಂದು ಈ ಸ್ಥಿತಿಯಲ್ಲಿ ಮೊದಲನೇದಾಗಿ ಈ ಸಮಾರಂಭ ಅತ್ಯದ್ಭುತವಾಗಿ ಯಶಸ್ವಿಯಾಗಲಿ ಅಂತೇಳಿ ಶುಭ ಹಾರೈಸ್ತಾ, ಈ ನಿಮ್ಮ ವಾಹಿನಿಯ ಮುಖಾಂತರ ಕೇವಲ ಜನರ ಎಡರು ತೊಡರುಗಳನ್ನು, ಅಧಿಕಾರಿಗಳ ಎಡರು ತೊಡರುಗಳನ್ನು ತಾವು ಪ್ರತಿಬಿಂಬಿಸುವುದಲ್ಲದೆ ತಮ್ಮ ವಾಹಿನಿಯ ಮೂಲಕ ತಾವು ಒಂದು 4ನೇ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ತಾವುಗಳು ಏನು ಗ್ರಾಮ ಪಂಚಾಯಿತಿಗಳು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾವೆ ಅಂಥ ಗ್ರಾಮ ಪಂಚಾಯಿತಿಗಳನ್ನು ಗುರುತಿಸಿ ಅವತ್ತು ಈ ನಾಡಿನ ಈ ದೇಶದ ಹೆಮ್ಮೆಯ ಪ್ರತೀಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅವರನ್ನ ಹೆಸರಿನಲ್ಲಿ ಅಂಬೇಡ್ಕರ್ ಸ್ಮಾರಕ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಅಭಿನಂದನೀಯ ಕೆಲಸ. ಜೊತೆಗೆ ಒಂದು ಇವತ್ತು ಸಮಾಜದ ಪರಿವರ್ತನೆಯಲ್ಲಿ ಏನು ದೇವದಾಸಿ ಮಹಿಳೆಯರು ಒಂದು ಜಾಗೃತಿ ಕಾರ್ಯಕ್ರಮವನ್ನು ತಾವು ಅವ್ರಿಗೆ ಸನ್ಮಾನ ಮತ್ತು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ, ಅದು ಕೂಡ ಒಂದು ಒಳ್ಳೆಯ ಕಾರ್ಯ. ಜೊತೆಗೆ ಸ್ಥಳೀಯ ಎಲ್ಲ ಸಂಘಟನೆ ಒಂದು ಪ್ರತಿಬಿಂಬವನ್ನು ಒಂದು ಬುಕ್ ಅಂತಕ್ಕಂಥದ್ದು ಲೋಕಾರ್ಪಣೆ ಮಾಡ್ಬೇಕಂತೇನಂತಿದ್ದೀರಲ್ಲ, ಇದು ಕೂಡ ಒಂದು ಒಳ್ಳೆಯ ಕಾರ್ಯ. ಯಾಕಂದರೆ ಯಾವುದೇ ಸಂಘಟನೆಗಳ ಮಾಹಿತಿ ಒಂದು ತಾವು ವೆಬ್ಸೈಟ್ನಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತೈತಿ ಅಂತಕ್ಕಂಥ ದೃಷ್ಟಿಯಿಂದ ಸಂಡೂರು ತಾಲೂಕಿನ ಸಮಸ್ತ ಒಂದು ಸಂಘಟನೆಗಳ ಒಂದು ಬುಕ್ ಲೋಕಾರ್ಪಣೆ ಇದು ಒಂದು ಉತ್ತಮ ಕಾರ್ಯ. ಇದು ಕೂಡ ಯಶಸ್ವಿಯಾಗಿ ನೆರವೇರಲಿ. ಹಾಗೂ ವಿಶೇಷವಾಗಿ ಮಂಗಳಮುಖಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಜೊತೆಗೆ ಈ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಮಹಿಳಾ ಸಾಧಕರಿಗೆ ರಾಜ್ಯ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಒಳ್ಳೆಯ ಮೆಸೇಜ್ ಹೋಗಲಿ ಅಂತಕ್ಕಂಥದ್ದು ಸರ್ಕಾರಿ ಕೆಲಸ, ದೇವರ ಕೆಲಸ, ಒಂದು ಜಾನಪದ ಗಾಯನ ರಸಮಂಜರಿ ಕಾರ್ಯಕ್ರಮ, ಮಹಾಗಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದು ಕೂಡ ಒಂದು ಒಳ್ಳೆಯ ಸಂದೇಶವನ್ನು ನೀಡ್ತೈತಿ. ಹಾಗಾಗಿ ತಮ್ಮ ಅಪ್ಪು ಟಿ ವಿ ಏನಿದೆ ಅಲ್ಲ, ಇದು ಒಂದು ಜನನಾಯಕ ಅಪ್ಪು ಟಿ ವಿ ಜನರ ಮನವನ್ನು ಗೆಲ್ಲುವಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ. ಈ ಒಂದು ಅತ್ಯದ್ಭುತ ಸಮಾರಂಭ ಮೊದಲನೇದಾಗಿ ಯಶಸ್ವಿಯಾಗಲಿ ಅಂಥೇಳಿ ಈ ಶುಭ ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ನಾವುಗಳು ಬರ್ತೀವಿ. ಜೊತೆಗೆ ಎಲ್ಲ ಒಂದು ನಮ್ಮ ನೌಕರರಿಗೆ, ಜೊತೆಗೆ ಸಮಾಜದ ಎಲ್ಲ ಗಣ್ಯರಿಗೆ ಹಾಗೂ ಸಾರ್ವಜನಿಕರಿಗೆ ತಾವುಗಳು ಬರ್ರಿ, ಇದು ಒಂದು ಒಳ್ಳೆಯ ಕೆಲಸ, ಇಂಥ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸರ್. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಎಲ್ಲ ಸಹಯೋಗದೊಂದಿಗೆ ನಾವು ಕೆಲಸ ಮಾಡ್ತಿದ್ವಿ. ಇದೇ ರೀತಿ ನೀವು ಸಹ ನಮ್ಮ ಒಂದು ಇಲಾಖೆಗೆ ಕೈ ಜೋಡಿಸ್ಬೇಕು. ನಮಗೂ ಸಹ ತಮ್ಮಿಂದನೂ ನಮಗೆ ಒಂದು ಉಪಯೋಗ ಆಗುತ್ತೆ. ಏನಂದರೆ ಈಗ ನಾವು ಎಲ್ಲೆಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಅನ್ನೋದು ತಮ್ಮ ಒಂದು ವಾಹಿನಿ ಮೂಲಕ ಇದು ಪ್ರಚಾರ ಆಗಲಿ ಅಂತ ಹೇಳ್ತಾ, ಮತ್ತು ಅದೇ ರೀತಿ ತಮ್ಮ ಒಂದು 4ನೇ ವಾರ್ಷಿಕೋತ್ಸವ ಸಮಾರಂಭ ಯಶಸ್ವಿ ಆಗಲಿ ಅಂತೇಳಿ ನಾನು ಕೇಳ್ಕೊತ ನಾನು ಮಾತು ವಿರಾಮ. ಥ್ಯಾಂಕ್ ಯು, ಧನ್ಯವಾದಗಳು. ಇವಾಗ ಅವರ ಹೆಸರಲ್ಲಿ ಒಂದು ಜನನಾಯಕ ಅಪ್ಪು ಟಿ ವಿ ಅಂತ ಪ್ರಾರಂಭ ಮಾಡಿದ್ವಿ, ಏನು ಹೇಳ್ತೀರಾ? ಯಾವ ರೀತಿ ಸಂತೋಷ ಆಗುತ್ತೆ? ಭಾಳ ಖುಷಿ ಆಗುತ್ತೆ ಸರ್. ನೀವು ನೋಡಿದ ತಕ್ಷಣ ಖುಷಿ ಆಯ್ತು. ನೋಡಿದೆ ಸರ್ ನಾನು ಜನನಾಯಕ ಅಪ್ಪು ಅಂತ, ಇವು ನಮ್ಮ ಅಪ್ಪು ಕಡೆಯಿಂದ ಬಂದಿದ್ದಾರಲ್ಲ ಅಂತ ಭಾಳ ಖುಷಿ ಆಯ್ತು ಸರ್. ನನಗೆ ಒಂದು ಕ್ಷಣ ಫೀಲಿಂಗ್ ಆಯ್ತು ಸರ್. ಅಯ್ಯೋ ಅಪ್ಪು ಕಳಿಸ್ತಿದಾರ, ಅಪ್ಪನೇ ಬಂದಂಗೆ ಆಯಿತು ಅನ್ನಂಗೆ ಆಯಿತು ಸರ್. ಅಷ್ಟು ಖುಷಿ ಆಯ್ತು ಸರ್.